ಭಾಳಷ್ಟು ಇಂಪಾರ್ಟೆಂಟ್ ವಿಚಾರ ಇತ್ತೀಚಿನ ದಿನಗಳಲ್ಲಿ. ಮುಂಚೆ ಯಾವುದೇ ಕಾರಣಕ್ಕೂ ಸಹಿತ ಮೈಸೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕೋಮು ಗಲಭೆಗೆ ಅವಕಾಶವನ್ನೇ ಕೊಡ್ತಾ ಇರಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿಗೆ ಆಗ್ತಾ ಇದೆ ಅದು. ಮೊನ್ನೆ ನಡೆದಿರ್ತಕ್ಕಂಥ ಗಣೇಶ ವಿಸರ್ಜನೆ ಸಂದರ್ಭದ ವಿಚಾರದಲ್ಲೂ ಅಷ್ಟೇ. ಯಾಕೆ ಇತ್ತೀಚೆಗೆ ಈ ರೀತಿಯಾಗಿ ಆಗ್ತಿದೆ? ಏನಾದರೂ ಈಗ ಕೋಸ್ಟಲ್ ಬೆಲ್ಟಲ್ಲಿ ಹೇಳ್ತಾರಲ್ಲ, ಹಿಂದುತ್ವದ ಏನಂದರೆ ಅಲ್ಲಿ ಎಕ್ಸ್ಪೆರಿಮೆಂಟ್ ಆಯಿತು, ಅದೇ ರೀತಿಯಾದಂಥ ಎಕ್ಸ್ಪೆರಿಮೆಂಟ್ ಇಲ್ಲ ಆಗ್ತಾ ಇದೆನಾ? ಈ ಪ್ರಶ್ನೆ ಯಾಕೆ ಮೂಡ್ತಾ ಇದೆ ಅಂದರೆ, ಪ್ರತಿ ಬಾರಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ, ಮೆರವಣಿಗೆ ಸಂದರ್ಭದಲ್ಲಿ, ಮುಂಚೆ ನಾಗಮಂಗಲದಲ್ಲಾಯಿತು, ಈ ಸಾರಿ ಮತ್ತೊಂದು ಪ್ರಸಂಗ ಆಯಿತು. ಈ ರೀತಿ ಏನಾದರೂ ಕೋಮು ಸೌಹಾರ್ದ ಕೊಡ್ತಾ ಇದ್ದಾರೆ ವೇದಿಕೆ ಇಂಥ ಶಕ್ತಿಗಳಿಗೆ. ಯಾರು ಸೃಷ್ಟಿ ಮಾಡ್ತಾ ಇರೋದು ಕೋಮು ಗಲಭೆ? ನಾವು ಬಂದು ಬೇರೆಯವ್ರ ಪ್ರೊಸೆಷನ್ ಅಥವಾ ಬೇರೆಯವ್ರ ಮೆರವಣಿಗೆಯಲ್ಲಿ ಕಲ್ಲು ತೋರಾಟ ಮಾಡಿಲ್ಲ. ಗಣೇಶ ವಿಸರ್ಜನೆ ಒಂದು ಮೆರವಣಿಗೆಯಲ್ಲಿ ನಾಗಮಂಗಲದಲ್ಲಿ, ಮದ್ದೂರಲ್ಲಿ ಕಲ್ಲು ತೋರಾಟ ಆಗಿರೋದು. ಉದಯಗಿರಿ ಠಾಣೆಯಲ್ಲಿ, ಪೊಲೀಸ್ ಠಾಣೆಯಲ್ಲಿ ಯಾರು ಹಲ್ಲೆ ಮಾಡಿರೋದು ಅಂತ ಎಲ್ಲರಿಗೂ ಗೊತ್ತಿದೆ. ಕೋಮು ಗಲಭೆ ಅಥವಾ ಈ ಕೋಮಿನ ಕಿಡಿಗೇಡಿಗಳಿಗೆ ಒಂದು ವೇದಿಕೆ ಕೊಡ್ತಾ ಇರೋದು ಈ ರಾಜ್ಯ ಸರ್ಕಾರ. ಕಾನೂನು ಮತ್ತು ಸುವ್ಯವಸ್ಥೆ ಅವ್ರ ಕೈಯಲ್ಲಿದೆ. ಏನಕ್ಕೆ ಮಾಡಿಕೊಡ್ತಾ ಇದ್ದಾರೆ ಆ ಅವಕಾಶ ಅಂತ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕು. ಇಲ್ಲ, ಹಾಗಿದ್ರೆ ಈ ಹಿಂದೆನೂ ಸಹಿತ ಮಂಗಳೂರು ಭಾಗದಲ್ಲಿ BJP ಸರ್ಕಾರ ಇದ್ದಂಥ ಸಂದರ್ಭ ದೊಡ್ಡ ದೊಡ್ಡ ಗಲಭೆಗಳಾದವು. ಅವಾಗ BJP ಸರ್ಕಾರನೂ ಇತ್ತಲ್ಲ ಅವಾಗ. ನಾವು ಪ್ರತಿಕ್ರಿಯೆ ಕೊಟ್ಟಿರೋದು ಅಷ್ಟೇ. ಪ್ರತಿಕ್ರಿಯೆ ಕೊಡಲೇಬೇಕಲ್ಲ, ಧರ್ಮದ ರಕ್ಷಣೆ ಮಾಡಲೇಬೇಕಲ್ಲ. ಇವತ್ತು ಸರ್ಕಾರ ಏನಾದರೂ ಮಾಡ್ತಾ ಇಲ್ಲ ಅಂದರೆ ನಾವೇ ಮಾಡಬೇಕು ತಾನೆ. ಓಕೆ. ಮತ್ತು ನಾವಿನ್ನು ಶಾಂತಿಯುತವಾಗಿ ಹೋರಾಟ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಸಂವಿಧಾನದ ಅಡಿಯಲ್ಲಿ ಅದು ಹಕ್ಕಿದೆ. 2 ಪ್ರಕರಣದಲ್ಲೂ ಸಹ ಇವತ್ತು ಮದ್ದೂರಲ್ಲಿ ಈಗಲೇ ನಡೆದಿರೋದು, ಅವ್ರ ಮೇಲೆ ಕ್ರಮ ತಗೋಬೇಕಾಗಿದೆ. ಇವತ್ತು ಹೋರಾಟ ಮಾಡೋರ ಮೇಲೆ, ಪ್ರತಿಭಟನೆ ಮಾಡೋರ ಮೇಲೆ ನೀವು ಲಾಠಿ ಚಾರ್ಜ್ ಮಾಡಿದ್ದೀರ, ಮಹಿಳೆಯರ ಮೇಲೆ, ಅಮಾಯಕರ ಮೇಲೆ. ಸೊ ಇದು ಈ ಒಂದು ಪರಿಸ್ಥಿತಿಗೆ ಬಂದಿದೆ ರಾಜ್ಯ. ಓಕೆ. ಈ ಚಾಮುಂಡಿ ಚಲೋ BJPಯ ಪ್ಲ್ಯಾನ್ ಇತ್ತಲ್ಲ ಸರ್, ಯಾಕೆ ಡ್ರಾಪ್ ಆಯಿತು? BJPಯ ಪ್ಲ್ಯಾನ್ ಅಲ್ಲ ಅದು. BJP ರಾಜ್ಯಾಧ್ಯಕ್ಷರ ಏನಂದ್ರೆ ಅದ್ರ ಬಗ್ಗೆ ಎಲ್ಲ ಏನಂದರೆ ಆಗು ಹೋಗುಗಳ ಬಗ್ಗೆ ಚರ್ಚೆಯನ್ನು ಮಾಡಿಕೊಂಡು ಮಾಡಬೇಕಾ ಬೇಡವಾ ಅನ್ನುವಂಥ ಕೊನೆ ಹಂತದಲ್ಲಿ ಇದು ಏನೋ ಕೈ ಬಿಡಲಾಯಿತು ಅನ್ನುವಂಥದ್ದು ಇದೆಯಲ್ಲ. ನನ್ನ ಗಮನಕ್ಕಿಲ್ಲ ಅದು. ವೈಸ್ ಪ್ರೆಸಿಡೆಂಟ್ ಚುನಾವಣೆ ಇತ್ತು ಆ 9th ಡೇ. ಸೊ ನಾನು ಮೈಸೂರಲ್ಲಿ ಇರಲಿಲ್ಲ. ಹಿಂದೂ ಜಾಗರಣ ವೇದಿಕೆನೋ ಯಾವುದೋ ಒಂದು ವೇದಿಕೆ ಮಾಡಿರೋದು ಅದು. ಯಾಕಂದರೆ ಸ್ವತಃ ನಿಮ್ಮ ಆರ್ ಅಶೋಕ್ ಅವರೇ ಏನಂದರೆ ಇದನ್ನು ಅನೌನ್ಸ್ ಮಾಡಿದ್ರು, ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ, ಏನಂದರೆ ಪಾದಯಾತ್ರೆ ಮೂಲಕ ಹೋಗ್ಬೇಕಾ ಅಥವಾ ರ್ಯಾಲಿ ಮೂಲಕವಾಗಿ ಹೋಗ್ಬೇಕಾ, ಆ ಮೂಲಕವಾಗಿ ಸರ್ಕಾರಕ್ಕೆ ಏನಂತಂದರೆ ಮನದಟ್ಟು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ. ಅಧಿಕೃತವಾಗಿ ನಮ್ಮ ರಾಜ್ಯ BJP ಇದುವರೆಗೂ ನನಗೆ ಇದ್ರ ಬಗ್ಗೆ ಏನಾದರೂ ಸ್ಟಾನ್ಸ್ ತೊಗೊಂಡಿದ್ದಾರೆ ಅಂತ ನನಗೆ ಇದು ಏನು ಮಾಹಿತಿ ಇರಲಿಲ್ಲ. ನನ್ನ ಪ್ರಕಾರ ಅವ್ರು ಏನು ಇದಕ್ಕೆ ಏನು ಅವರ ಒಂದು ಬೆಂಬಲ ಅಂದರೆ ಸಹಜವಾಗಿ ಎಲ್ಲ ಹಿಂದೂ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ. ಒಳ್ಳೆ ಒಂದು ಸಂಸದರು ನಿಮಗೆ ಮಾಹಿತಿ ಇಲ್ದಂಗೆ ಏನಾದರೂ ಸ್ಟೇಟ್ಮೆಂಟ್, ಯಾಕಂದ್ರೆ ಓಪನ್ ಆಗಿ ಬಹಿರಂಗವಾಗಿ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್. ಅವರು ಬಹಿರಂಗ ಕೊಟ್ಟಿರ್ಬೋದು, ಆದರೆ ಅಧಿಕೃತವಾಗಿ BJP ಅದರಲ್ಲಿ ಪಾತ್ರ ಆಗಿಲ್ಲ. ಅದು ಹಿಂದೂ ಜಾಗರಣ ವೇದಿಕೆಯಿಂದ ಆಗಿರೋದು. ನಾವೆಲ್ಲರೂ ಹಿಂದೂ ಹೋರಾಟಗಾರರಿಂದ ಆಗಿರೋದ್ರಿಂದ ಅಲ್ಲಿ ಭಾಗವಹಿಸಿರೋದು. ನಮ್ಮದು ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಇತ್ತು 9th. ನಾನು ಡೆಲ್ಲಿಲೇ ಇರಬೇಕಾಗಿತ್ತು. ಆ ಕಾರಣಕ್ಕಾಗಿ ಇದು ಆಯಿತು ಅಂತ. ಏನೂ ಆಗಿಲ್ಲ, ಅವ್ರು ಮಾಡಿಕೊಂಡ್ರು, ಹೋರಾಟ ಆಯ್ತಲ್ಲ, ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಓಕೆ. ಇನ್ನು ಸರ್, ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಇತ್ತೀಚೆಗೆ ಮತ್ತು 3 ದಿವಸಗಳ ಹಿಂದೆ ನಡೆದಿರ್ತಕ್ಕಂಥದ್ದು, ಈ ಬೆಂಗಳೂರಿನಲ್ಲಿರುವಂಥ ಶಿವಾಜಿ ಮೆಟ್ರೋ ಸ್ಟೇಷನ್ಗೆ ಸೆಂಟ್ ಮೇರಿ ಹೆಸರಿಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಒಂದು ಫಡ್ನವೀಸ್ ಆಗಿರ್ಬೋದು ಅಥವಾ ಸಾಧ್ವಿ ಆಗಿರ್ಬೋದು, ಎಲ್ಲರೂ ವಿರೋಧವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ನಿಲುವೇನು? ಅದನ್ನು ಇಡಬೇಕಾ ಇಡಬಾರ್ದಾ? ಇವತ್ತು ಆಡಳಿತ ಪಕ್ಷ ಜನರ ಮತದಿಂದಾನೇ ಆಯ್ಕೆ ಆಗಿರೋದು. ಅವ್ರು ತೀರ್ಮಾನ ಮಾಡೋದು ಜನರ ಒಂದು ಏನು ಬೆಂಬಲ ಇರೋ ಕಾರಣಕ್ಕಾಗಿ, ಅಧಿಕಾರದಲ್ಲಿರೋ ಕಾರಣಕ್ಕಾಗಿ ಅವ್ರು ತೀರ್ಮಾನ ಮಾಡ್ತಾರೆ. ಸಹಜವಾಗಿ ಇದು ಬೆಂಗಳೂರಿನಲ್ಲಿ ಯಾವುದೇ ಸಂಬಂಧ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇಲ್ಲಿ ಮೆಟ್ರೋ ಸ್ಟೇಷನ್ ನಾಮಕರಣ ಮಾಡೋದು ಯಾವುದೋ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದಾರೆ. ಏನಕ್ಕೆ ಮಾಡ್ತಾಯಿದ್ದಾರೆ ಅಂತ ಅವರು ಪ್ರಶ್ನೆ ಮಾಡಬೇಕಾಗಿದೆ. ಅಥವಾ ಬೇರೆ ಮೆಟ್ರೋ ಸ್ಟೇಷನ್ ಮಾಡಲಿ, ಏನು ನಾಮಕರಣ ಆಗಿಲ್ಲದೆ ಇರೋದು? ಇಲ್ಲ, ಹಾಗಂದ ತಕ್ಷಣ ಸರ್ಕಾರ ತೆಗೆದುಕೊಳ್ಳುವಂಥ ಎಲ್ಲ ನಿಲುವುಗಳಿಗೂ ಸಹಿತ ಜನರ ಒಮ್ಮತ ಇದೆ ಅಂತಲೇ ಅರ್ಥ ಆಗುತ್ತೆ. ಯಾಕಂದರೆ ಸರ್ಕಾರ ರಚನೆ ಆಗುವಂಥದ್ದೇ ಜನರ ಆಯ್ಕೆಯಿಂದ. ಹೌದು. ನೀವು ಹೇಳೋ ಪ್ರಕಾರ ನೋಡಿದ್ರೆ ಸರ್ಕಾರ ತೆಗೆದುಕೊಳ್ಳುವಂಥ ಎಲ್ಲ ನಿಲುವು ನೀವು ಸಹಿತ ಭದ್ರಾಗಬೇಕು, ನಾವು ಭದ್ರಾಗಬೇಕಾಗತ್ತೆ. ಇಲ್ಲ, ನೋಡಿ, ಜನರ ಒಂದು ಮತದ ಮೂಲಕ ಅವ್ರ ಅಧಿಕಾರಕ್ಕೆ ಬಂದಿದೆ. ಇಂಥ ನಿರ್ಣಯಗಳು ತಗೊಳ್ಳೋದಕ್ಕೆ ಅವ್ರಿಗೆ ಹಕ್ಕಿದೆ. ನಮಗೂ ಅದಕ್ಕೆ ವಿರೋಧ ಮಾಡುವಂಥದ್ದು ಹಕ್ಕಿದೆ. ನಾವು ವಿರೋಧ ಮಾಡ್ತಾಯಿದ್ದೀವಿ. ಯಾವುದೋ ಒಂದು ಸ್ಟೇಷನ್ ಎಲ್ಲಿ ನಾಮಕರಣ ಆಗಿಲ್ಲ, ಅಲ್ಲಿ ಹೋಗಿ ಮಾಡ್ಕೊಳ್ಳಿ. ಏನಕ್ಕೆ ಶಿವಾಜಿಯ ಸ್ಟೇಷನ್ನೇ ಮಾಡಬೇಕು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.